ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಹುಲಿಯೂರ್ದುರ್ಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀವಿ. ನಾನು ಸಮಯನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ ರಾತ್ರಿ 11 ಗಂಟೆ. ಏನಪ್ಪಾ ಇದು 11 ಗಂಟೆ ಸಮಯದಲ್ಲಿ ಹುಲಿಯೂರ್ದುರ್ಗದಲ್ಲಿ ಏನ್ ಕೆಲಸ ಅಂತ ಕೇಳ್ಬೋದು. ಪೊಲೀಸ್ ಸ್ಟೇಷನ್ ಅಲ್ಲಿ ಬಂಧುಗಳೇ, ನಿಮ್ಗೆಲ್ಲ ಕರ್ನಾಟಕದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಗೊತ್ತಿರ್ಬೋದಲ್ಲ. ಅವರ ಮೂಲ ಅಂದ್ರೆ ಅವ್ರ ಹುಟ್ಟೂರು ಕುಣಿಗಲ್ ತಾಲೂಕಿನ ಅಮೃತಪುರ ಹೋಬಳಿಯ ಎಮ್ಮೆ ಕಾಲೋನಿ. ಆ ಎಮ್ಮೆ ಕಾಲೋನಿನಲ್ಲಿ ವಾಸ ಮಾಡ್ತಾ ಇರುವಂತ ಒಂದು ದಲಿತ ಕುಟುಂಬದ ಮೇಲೆ ಹಲ್ಲೆ ಆಗಿದೆ. ಅವ್ರನ್ನ ನಿನ್ನೆ ಸಂಜೆ ಕಂಪ್ಲೇಂಟ್ ಕೊಟ್ಟಿರೋದು. ಅಂದ್ರೆ ಇವತ್ತು ನೈಟ್ ಆದ್ರೂ ಕೂಡ ಅವ್ರ ಕಂಪ್ಲೇಂಟ್ ರಿಸೀವ್ ಆಗಿಲ್ಲ, FIR ಆಗಿಲ್ಲ. ಆ ದಂಪತಿಗಳು ಮಧ್ಯರಾತ್ರಿ ತನಕ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಮುಂಭಾಗ. ಹಾಗಾಗಿ ನಾನು ಅವ್ರನ್ನ ಏನು ವಿಚಾರ, ಏನ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಹೋಗ್ತೀನಿ. ಯಾರಮ್ಮ ನೀವು? ನಾವು ಜೀನಿಯರ್ ಅಂತ ಇಲ್ಲಿ ಗುರುವಣ್ಣರು ತೋಟದ ಮನೆ ಅಂತ ಸೇರ್ಸಿದ್ದಾರೆ. ಇಲ್ಲಿ ಎಮ್ಮೆ ಕಾಲೋನಿ ಅಂತ ಅಲ್ಲಿ ಎಮ್ಮೆ ಕಾಲೋನಿ ಅಂತ ಅಂದ್ರೆ ಇವರು ಯಾರು ಡಾಕ್ಟರ್ ಜಿ ಪರಮೇಶ್ವರ್ ಇದಾರಲ್ಲ, ಆ ಏರಿಯಾ ತಾನೆ ಗೃಹ ಸಚಿವರು. ಅಲ್ಲಿ ಎಮ್ಮೆ ಕಾಲೋನಿ ಅಲ್ಲಿ ಸೇರ್ಸಿದ್ದಾರೆ. ಸೋಮಣ್ಣವ್ರ ತೋಟದಲ್ಲೇನೋ ಸೇರ್ಸಿದ್ದಾರೆ. ಸೋಮಣ್ಣರು ತೋಟ ನೋಡ್ಕೊಂಡಿರಮ್ಮ ಅಂತ ಅಂದ್ರು. ಅವರು ಸಂಬಳ ಕೊಟ್ಟಿದ್ದಾರೆ. ಬಿಟ್ಟು ಹೋಗಕ್ಕಾಗಲ್ಲ. 30,000 40,000 ದುಡ್ಡು ಇಸ್ಕೊಂಡಿದೀವಿ ನಾವು. ಬಿಟ್ಟು ಹೋಗಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಕೂಲಿ ಮಾಡ್ತಾ ಇದ್ದೋ. ಕೂಲಿ ಮಾಡ್ಕೊಂಡು ಇಟ್ಬಿಡ್ತಾ ಇದ್ದೋ. ಯಾರನ್ನೂ ತೋಟದ ಹತ್ರ ಕೂಡಿಸ್ಬೇಡಿ ಅಂತ ಅಂದ್ರು. ಅದಕ್ಕೆ ನಾವು ಯಾರು ಬರೋದಿಲ್ವಲ್ಲ ಅನ್ಬಿಟ್ಟು ನಾವು ಸುಮ್ಮನೆ ಕೆಲಸ ಮಾಡ್ತಿದ್ವು. ಇವ್ರು ಯಾರೋ ಬಂದು ಬೆಳಗಿನ ಜಾವ 8 ಗಂಟೆಲಿ ಅಡಿಕೆ ಕೊಯ್ತಾ ಇದ್ರು. ಅವ್ರ ಹೆಸರುಗಳು ಗೊತ್ತಾ? ಅವ್ರ ಹೆಸರು ಗೊತ್ತಿಲ್ಲ ಸರ್. ಅವ್ರ ಹತ್ರ ಇದುವರೆಗೂ ಬಂದಿರ್ಲಿಲ್ಲ. ಈಗ 15 ದಿವಸದಿಂದ ಬಂದು ಈ ತರ ಟಾರ್ಚರ್ ಕೊಟ್ಟು ನಾನು ಮೋಟ್ರು ಲೈನ್ ಬಂದಿದ್ದೇನೆ ಅನ್ಬಿಟ್ಟು ಹೋಗಿ ನೋಡೋಣ ಅಂತ ಹೋದೆ ಸರ್. ಅಡಿಕೆಕಾಯಿ ಕುಯ್ತಾ ಇದ್ರು. ನಮ್ಮ ಓನರ್ ಬರೋ ಗಂಟ ನೀವು ಅಡಿಕೆಕಾಯಿ ಕುಯ್ಬೇಡಿ ದಯವಿಟ್ಟು, ಇಲ್ಲಾಂದ್ರೆ ನಮ್ಗಾರ ಫೋನ್ ಮಾಡಿ ಹೇಳಿದ್ದೀರಾ, ಇಲ್ಲಾಂದ್ರೆ ಸೋಮಣ್ಣರ್ಗಾರ ಹೇಳಿದ್ದೀರಾ, ಇಲ್ಲಾಂದ್ರೆ ಅವ್ರ ಬಾಮೈದಂಗೆ ಹೇಳಿದ್ದೀರಾ, ಒಬ್ರಿಗೂ ಗೊತ್ತಾಗ್ದಂಗೆ ಯಾರಿಗೂ ಹೇಳ್ದಂಗೆ ನೀವು ಹೆಂಗ್ ಕಾಯಿ ಕುಯ್ತಾ ಇದ್ದೀರಿ, ನಮ್ಮ ಓನರ್ ಬರೋ ಗಂಟ ನಿಲ್ಸಿ ಕುಯ್ಬೇಡಿ ಅಂತ ಹೋಗಿ ನಾನು ಕೇಳಕ್ ಹೋಗಿದ್ಕೆ 3 ಜನ ಹಿಡ್ಕೊ ಹೊಡೆದ್ರು ಸರ್. ನನಗೆ ನಾನು ಹೊಡಿವಾಗ ಕೆಳಕ್ಕೆಲ್ಲ ಕೆಡಿಕೊಂಡು ನಡಿನ ಮೇಲೆ ಭುಜಿನ ಮೇಲೆ ಎಲ್ಲ ಹೊಡೆದು ಭುಜನ ಊದ್ಕೊಂಡೈತೆ ಸರ್. ನನಗೆ ಎಲ್ಲ ಹೊಡೆದು ಚಿತ್ರಾಂಶ ಮಾಡಿದ್ರು. ನನ್ನ ಹೆಂಗಸರು ಬಂದು ಕೇಳಕ್ ಹೋಗಿಕ್ಕೆ ನೀನೇನು ಹಂಗೆಲ್ಲ ಅನ್ನೋದು, ಹೊಲ್ತಿ ಸೂಳೆ ಮುಂಡೆ ಹಿಂಗೆಲ್ಲ ಬಂದಿದ್ಯಾ ನೀನು ಇಲ್ಲಿ ಗಂಟ? SC ಅದಕ್ಕೂ ಕೇಳಕ್ ಹೋಗಿಕ್ಕೆ ನನ್ನ ಹೆಡ್ತಿಗೂ ಮುಂದೆಲ್ಲ ಹಿಡ್ಕೊಂಡು ತ್ವಾರದಿಂದ ಎಳ್ದಾಕಿ ಅವ್ಳ ತಾಯಿಲಿ ಎಲ್ಲ ಕಿತ್ತಾಕಿ ಆ ತಾಯಿನೂ ಸಿಗ್ಲಿಲ್ಲ ಸರ್. ಚಿನ್ನದ ಸರ್ ಕತ್ತಲಿರೋ ತಾಳೆಲ್ಲ ಕಿತ್ತಾಕೊಡು ಸರ್. ನನ್ನ ಬಟ್ಟೆ ಬರಿ ಎಲ್ಲ ಹರಿದಾಕಿ ತ್ವಾರದಿಂದ ಈಚೆ ನೂಕವ್ರೆ. ಹೊಲ್ತಿ ಅಂದವ್ರೆ, ಸೂಳೆ ಅಂದವ್ರೆ. ನಾನು ಹೆಡ್ತಿನ ತ್ವಾರದಿಂದ ಈಚೆಗೆ 3 ಆಳು ಸೇರ್ಕೊಂಡು ಸ್ಟೇಷನ್ ಹತ್ರ ನೀವು ಸರ್ ನಿನ್ನೆ 9 ಗಂಟೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಾತ್ರಿ 9 ಗಂಟೆ. ಟೈಮ್ ಎಷ್ಟು ಇವಾಗ ಸರ್? 11 ಗಂಟೆ 11 ಗಂಟೆ 11 ಗಂಟೆ 11 ಗಂಟೆ 9 ಗಂಟೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 9 ಗಂಟೆಯಿಂದ ಏನ್ ಹೇಳ್ತಾರೆ ಪೊಲೀಸ್ನರೀಗ? ಪೊಲೀಸರು ಹೇಳ್ತಾರೆ ಕೇಳಕ್ ಹೋಗಿತ್ತೆ ಸರ್. ಜಮೀನು ವಿಚಾರವಾಗಿ ಇವೆಲ್ಲ ಪ್ರಾಬ್ಲಮ್ ಆಯ್ತಾ ಇದೆ, ನಾವು ಕೇಸ್ ಮಾಡೋದಿಲ್ಲ ಅಂತ ಕೂತಾರ ಸರ್. ನಾವು ಕೇಳ್ತಾ ಇರೋದು ಅವ್ರ ಜಮೀನು ಅವ್ರು ಏನಾರ ಮಾಡ್ಕೊಳ್ಳಿ. ಅವ್ರು 4 ಆಳು ಇರ್ಲಿ 5 ಆಳು ಇರ್ಲಿ, ಅವ್ರ ಜಮೀನು ನಾವು ಏನು ಕೇಳ್ತಾ ಇಲ್ಲ. ನಾವು ಹೊಟ್ಟೆಪಾಡಿಗೋಸ್ಕರ ನಾವು ಸಂಬಳ ತಗೊಂಡು ಕೂಲಿ ಮಾಡೋ ಬಡವರು ಸರ್. ನಾವು ಹೊಟ್ಟೆಪಾಡಿಗೋಸ್ಕರ ಕೂಲಿ ಮಾಡ್ಕೊಂಡಿರೋರು ನಾವು ಈಗ ಸೋಮಣ್ಣರು ತೋಟದವನವರು ಹೇಳ್ದಂಗೆ ನಾವು ಕೇಳಲೇಬೇಕು. ಬಂಡವಾಳ ಕೊಡ್ತಾನೆ ನಾವು ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕು. ನಾವು ತೋಟದ ಹತ್ರ ಯಾಕೆ ಬಂದಿದ್ದೀರ ಅಂತ ಕೇಳೋದು ತಪ್ಪೆ ಸರ್. ನಾವು ಇವತ್ತು ಇದನ್ನ ಮಾಡವ್ರೆ, ನಾಳೆ ದಿವಸ ಇನ್ನೊಂದು ಮಾಡೋದಿಲ್ಲ ಅಂತ ಏನ್ ಗ್ಯಾರಂಟಿ? ಈಗ ಅಕಸ್ಮಾತ್ ನಾವು ನೋಡದೆ ಹೋಗಿದ್ರೆ ಎಲ್ಲ ಕಾಯಿನೂ ಕುಯ್ಕೊಂಡು ಹೋಗಿದ್ರು ಯಾರ ಮೇಲೆ ಬರ್ತೀವಿ ಸರ್? ನಮ್ಮ ಮೇಲೆ ಬರೋದು ಹೆಚ್ಚು ಕಮ್ಮಿ ಆಗಿ ನಮ್ಮ ಮೇಲೆ ಏನಾರು ಬಂದಿದ್ರೆ ಸೋಮಣ್ಣರು ಏನನ್ನೋರು ನಿಮ್ ಸಂಬಳ ಕೊಟ್ಟು ಇರ್ಸ್ಕೊಂಡಿರೋದು ಯಾಕೆ? ತೋಟ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ರಿ ನೀವು? ಈಗೆಲ್ಲ ಕಾಯಿ ಕುಯ್ಕ್ ಹೋಗವ್ರೆ, ಕಟ್ಟಿ ನೀವು ದಂಡವ ಕಂಪ್ಲೇಂಟ್ ಕೊಡ್ತೀನಿ ಅನ್ನೋರು. ನಾನು ಈಗ ಅರ್ಧ ಎಕರೆ ಜಮೀನಿಲ್ಲ ನನಗೆ, ಎಲ್ಲನೂ ಮಾರ್ಬಿಟ್ಟು ನನ್ನ ಹೊಲ ಮನೆ ಎಲ್ಲ ಮಾರ್ಬಿಟ್ಟಿದ್ರು. ನಾನು ಇವ್ರಿಗೆಲ್ಲ ನಾನು ದುಡ್ಡು ಕಟ್ಟಕ್ಕೆ ಸರ್ ನಾನು. ಈಗ ನೀವು ಯಾವಾಗ ಬಂದಿದ್ದೀರಿ ಸ್ಟೇಷನ್ ಹತ್ರ? ಇವಾಗ ಮಧ್ಯ 3 ಗಂಟೆಲ್ಲ ಬಂದ ಸರ್. ಇಲ್ಲಿ ಇವತ್ತು ಬಂದಿರೋದು 3 ಗಂಟೆಗೆ ಬಂದ ಸರ್. 3 ಗಂಟೆ ಬಂದ ಸರ್. ಡಾಕ್ಟರ್ ಸರ್ಟಿಫಿಕೇಟ್ ಎಲ್ಲ ತಕೊಂಡು 3 ಗಂಟೆ ಬಂದ. ಆಸ್ಪತ್ರೆಗೆ ನಾವು ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಮಾತ್ರೆ ತಗೊಂಡು 3 ಗಂಟೆಯಿಂದ ಕಾಯ್ತಾ ಇದ್ದೀವಿ. 3 ಗಂಟೆ ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ಬಂದು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಸೇರ್ಕೊಂಡ ಸರ್. ಇಲ್ಲಿ ಒಳಗಡೆ ಹೋಗಿದ್ಕೆ ಸಾಹೇಬ್ರು ಜಮೀನು ವಿಚಾರವಾಗಿ ನಮ್ನೇನು ಕೇಳಬೇಡಿ, ನೀವ್ ಯಾಕೆ ಹೋಗಿ ಸೇರ್ಕೊಂಡಿದ್ದೀರಾ ಹಂಗಂತ ಅಂದ್ರು. ಮನೆಗೆ ಹೋಗಿ ಸೇರ್ಕೋಬೇಕಾಗಿತ್ತು. ಮನೆಗೆ ಹೋಗಿ ಸೇರ್ಕೋಬೇಕಾಗಿತ್ತು. ತಿಂಡಿ ಹಾಕಿ ಸಾಕ್ತಾರೆ ನಮ್ಮನ್ನ.
ನೋಡಿ ಸರ್ ಮನೆಗೆ ಹೋಗಿ ಸೇರ್ಕೊಂಡ್ರೆ ನಾವು ಹೊಟ್ಟೆಗೆ ಏನ್ ಮಾಡೋದು ಸರ್, ನಾವು ಕೂಲಿ ಮಾಡೋರು, ಕೂಲಿ ಕಾರ್ಯಕರು, ನಾವು ಎಲ್ಲರೂ ಹೋಗಿ ಜೀವನ ಮಾಡ್ತೀವಿ. 6 ಜನ ಇದ್ರು ಸರ್ ತೋಟದತ್ರ, 6 ಜನ ಇದ್ರು ಸರ್. ಅದೇನೋ ಓನರ್ ಅಂತ 3 ಜನ ಅಂತ ಅಂದ್ರು. ಇನ್ನು 3 ಜನ ಅಡಿಕೆಕಾಯಿ, ಒಬ್ಬ ಅಡಿಕೆಕಾಯಿ ಓನರ್ ಅಂತೆ, ಅವ್ರು ಕಿಳಿಸ್ತಾ ಇದ್ರು. 1-2 ಕೀಳಕ್ ಬಂದಿದ್ರು ಸರ್. ಈಗ ಒಟ್ಟಾರೆ ನೀವೇನು ಡಿಮ್ಯಾಂಡ್ ಮಾಡ್ತೀರಾ ಪೊಲೀಸ್? ಏನ್ ಡಿಮ್ಯಾಂಡ್ ಮಾಡಿ ನಮ್ಗೆ ನ್ಯಾಯ ಕೊಡಿಸಿ ಸರ್, ಇನ್ನೇನು ಇಲ್ಲ, ಕೇಳ್ತಾ ಇಲ್ಲ. ನಮ್ಗೆ ಯಾಕೆ ಕೊಡಿದ್ರು, ಏನ್ ತಪ್ಪು ಮಾಡಿದಾವಂತ ಯಾಕೆ ಕೊಡಿದ್ರು ಅಂತ ನ್ಯಾಯ ಕೊಡಿಸಿ ಅಷ್ಟೇ. ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ ಸರ್, ರಕ್ಷಣೆ ಕೊಡ್ತಾ ಇಲ್ಲ ಸರ್. ನಮ್ಗೆ ಇದ್ದೇ ಕೊಡ್ತಾ ಇಲ್ವಲ್ಲ ಸರ್, ಬರೀ ಡಾಗಮನ ಸೀಲು ಸೈನು ಏನು ಹಾಕಿಲ್ವಲ್ಲ ಸರ್. ನೆನ್ನೆಯಿಂದುವೆ ಅಕ್ಲಮೆಂಟ್ ಕೇಳೋದು, ಅಕ್ಲಮೆಂಟ್ ಕೊಡ್ಲಿವಲ್ಲ. ನಾವೇನ್ ಮಾಡೋದ, ಏನ್ ಮಾಡಿ ಇವ್ರ ರಕ್ಷಣೆ ಇಲ್ಲ ಅಂದ್ಮೇಲೆ ನಾನು ಇನ್ನೆಲ್ಗೆ ಹೋಗವ ಹೇಳಿ ಸರ್ ನೀವೇ. ನಾಳೆ ದಿನ ಹೆಚ್ಚು ಕಮ್ಮಿ ಮಾಡಿದ್ರು ನಮ್ಮ ಮಕ್ಳು ಎಲ್ಲಿ ಇಟ್ಟಾಡುವಂಗ ಆಗೋಯ್ತದೆ. ನಮ್ಮ ಮಕ್ಳು ಎಲ್ಲೋದವ್ ಸರ್. ನಮ್ಗೆ 11 ಗಂಟೆ ಕಾಯ್ಬೇಕಂತ ಸನ್ನಿವೇಶ ಏನಿತ್ತು ಸರ್ ನಮ್ಗೆ. ಅಲ್ಲೂ ಅದು ತೋಟದ ಮನೆಯಲ್ಲೂ ಒಬ್ರೇ ಇರೋದು ನಾವು, ಕೂಲಿ ಮಾಡೋರು. ಅಕ್ಕಪಕ್ಕದಲ್ಲಿ ಎಲ್ಲೂ ಮನೆ ಇಲ್ಲ. ಅಕ್ಕಪಕ್ಕದಲ್ಲಿ ಹೋಗಿ ನೀವು ತೋಟದಿಂದ ಆಚೆ ಹೋಗಿ ಅಂತ ಅಂದ್ರೆ ಸಂಬಳ ಕೊಟ್ಟಿರೋರು ಕಳಿಸ್ಬಿಟ್ಟಾರ ಸರ್. ಅವ್ರು ಹೋಗು ಅಂದ್ರೆ ನಾವು ಹೋಯ್ತೀವಿ, ಸಂಬಳ ಕೊಡೋರು. ಸ್ನೇಹಿತರೆ ಕೇಳಿದ್ರಲ್ಲ, ಇದು ಈ ದಂಪತಿಯ ಒಂದು ನೋವಾಗಿದೆ. ಏಕಾಂಗಿಯಾಗಿ ಅವರು ಏನು ನಮ್ಮ ಭಾರತ ಸ್ವತಂತ್ರ ತಂದುಕೊಟ್ಟಂತ ಧ್ವಜ ಏನಿದೆ, ಆ ಧ್ವಜದ ಕೆಳಗಡೆ ನ್ಯಾಯಕ್ಕಾಗಿ ಕೂತಿದ್ದಾರೆ. ಈ ಸಂಬಂಧಪಟ್ಟ ಯಾಕೆ ಅಂತ ಅಂದ್ರೆ ದಲಿತ ಕೇಸ್ಗಳಿಗೆ, ST SC ಪ್ರಕರಣಗಳಲ್ಲಿ ಜವಾಬ್ದಾರಿ ಇರುವಂತ DYSP ಸಾಹೇಬರು ಏನ್ ಹೇಳ್ತಾರೆ ಅಂತ ಕೇಳ್ತಾ ಹೋಗೋಣ. ಅವ್ರ ಜೊತೆ ನಾವು ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದ್ದೀವಿ. ಸ್ನೇಹಿತರೆ ಕೇಳಿದ್ರಲ್ಲ, ಇದು ಮಧ್ಯರಾತ್ರಿಯಲ್ಲಿ ನಡೆದಂತ ದಲಿತ ಮಹಿಳೆಯ ಪರವಾದ ಒಂದು ಹೋರಾಟ ಆಗಿದೆ. ಬಂಧುಗಳೇ, ಇದಕ್ಕೆ ಸಂಬಂಧಿಸಿದಂತ ಮಾಹಿತಿಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಕಾಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ. ಇನ್ನೂ ವಸಂತವಾಣಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಭಾಗವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.